ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ಪಾರ್ಟಿ ಅಂತಂದರೆ ಯಾರ ಕಣ್ಣು ಕಿವಿ ಸುಮ್ಮನೆ ಇರಲ್ಲ ಹೇಳಿ, ಎಲ್ರದ್ದು ಒಂದ್ಸತಿ ಅಲರ್ಟ್ ಆಗಿರುತ್ತೆ. ಅದರಲ್ಲೂ ಬ್ಯಾಚುಲರ್ ಪಾರ್ಟಿ ಅಂತಂದರೆ ಮುಗೀತು. ಆ ಪಾರ್ಟಿಲಿ ಸಿಕ್ಕಾಪಟ್ಟೆ ಫನ್ನೂ ಇರುತ್ತೆ, ಲವ್ ಬ್ರೇಕಪ್ ಆಗಿರೋ ಸ್ಯಾಡೂ ಇರುತ್ತೆ, ಅಳ್ತಾನೂ ಇರ್ತಾರೆ. ತುಂಬ ಜನ ಒಳ್ಳೆ ಫನ್ ಮಾಡೋದು ಕೂಡ ಮಾಡ್ತಾ ಇರ್ತಾರೆ. ಸೊ ಇವತ್ತು ನಮ್ಮ ಜೊತೆಗೆ ಕಿರಿಕ್ ಪಾರ್ಟಿ ಜೊತೆಗೆ ಬಂದಿರೋ ಇಬ್ಬರು ಪಾರ್ಟಿಗಳನ್ನ ನಾವು ಕರ್ಕೊಂಡು ಬಂದಿದ್ದೀವಿ ಮಾರ್ರೆ. ಅವ್ರು ಇನ್ನೂ ಪಾರ್ಟಿ ಮೂಡಲ್ಲೇ ಇದ್ದಾರೆ. ಅವ್ರನ್ನ ಮೊದಲು ವೆಲ್ಕಮ್ ಮಾಡ್ಕೊಬಿಡ್ತೀವಿ. ಮೊದಲಿಗೆ ಮಾತಿನ ಮಲ್ಲಿ ಅಂತ ಕರೆಸ್ಕೊಂಡವರು, ಸಕುಟುಂಬ ಸಮೇತರಾಗಿ ನಿಮ್ಮ ಮನದಂಗಳಕ್ಕೆ ಬಂದವರು ಸಿರಿ ಅವರು ಇದ್ದಾರೆ. ಹಾಯ್, ಹೆಲೋ. ಹಾಯ್ ನೀತಿ, ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಪಾರ್ಟಿ ಮೂಡಲ್ಲೇ ಇದ್ದೀರಾ? 100%. ಓಕೆ. ಇನ್ನೊಬ್ರು ದೂತ್ ಬೇಡ ಅಂತ ನೀವೆಲ್ಲ ಪ್ರೀತಿಯಿಂದ ಕರೀತೀರಾ, ದಿಗಂತ್ ಅವ್ರು ನಮ್ಮ ಜೊತೆಗಿದ್ದಾರೆ. ಹಾಯ್. ಹಾಯ್. ಪಾರ್ಟಿ ಜೋರ ಮಾರ್ರೆ? ಈ ಸಲ ಪಾರ್ಟಿ ಜೋರು, ಸಖತ್ ಜೋರು. ನೀವಿಬ್ರು ನೋಡ್ತಿದ್ದಂಗೆ ಗೊತ್ತಾಗ್ತಾ ಇದೆ, ಹ್ಯಾಂಗ್ ಓವರ್ ಹಾಗೆ ಇದೆ. ಗೊತ್ತಾಯ್ತು. ಆ ಪೋಸ್ಟರ್ ನೋಡೇ ನನಗೆ ಗೊತ್ತಾಗಿತ್ತು ಫುಲ್ ಹ್ಯಾಂಗ್ ಓವರ್ ಇರುತ್ತೆ ಅಂತ. ಎಸ್, ಬ್ಯಾಚುಲರ್ ಪಾರ್ಟಿ ಅಂತಂದರೆ ಎಲ್ರಿಗೂ ಒಂದ್ಸಲ ಅಲರ್ಟ್ ಆಗಿಬಿಡ್ತೇವೆ ನಾವೆಲ್ಲರೂ. ಬಟ್ ಇದರಲ್ಲಿ ಎರಡೆರಡು ಥರ ಇದೆ. ಒಂದು ಖುಷಿಲಿ ಪಾರ್ಟಿ ಮಾಡೋದು, ಇನ್ನೊಂದು ಕೊನೆಗೂ ಗುಂಡಿಗೆ ಬೀಳ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಪಾರ್ಟಿ ಮಾಡೋದು. ಸೊ ನಿಮ್ಮ ಲೈಫ್ ನಾನು ನೋಡ್ತಾ ಹೋಗೋದಾದರೆ ಈ ಸಿನಿಮಾ ಅಂತ ಬಿಟ್ಟು ಬ್ಯಾಚುಲರ್ ಪಾರ್ಟಿ ನೀವೆಲ್ಲಿ ಮಾಡಿದ್ರಿ ದಿಗಂತ್? ನಂದು ಬ್ಯಾಚುಲರ್ ಪಾರ್ಟಿ ನಾನು ಶ್ರೀಲಂಕಾದಲ್ಲಿ ಮಾಡಿದ್ದೆ. ಓಕೆ. ಒಂದು ಕ್ಲೋಸ್ ಫ್ರೆಂಡ್ಸ್ ಅಂಡ್ ಕಸಿನ್ಸ್ನೆಲ್ಲ ಕರ್ಕೊಂಡು ಹೋಗಿ ಶ್ರೀಲಂಕಾಗೆ ಹೋಗಿ ಒಂದು 3 days ಇದ್ದು ಬಂದು. ಓಕೆ. ನಿಮ್ಮದು ಹೇಗಿತ್ತು? ನಂದು ಚೆನ್ನಾಗಿತ್ತು, ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಇಲ್ಲೇ ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗಿದ್ರು, ಮಜಾ ಇತ್ತು. ಸಖತ್ತಾಗಿತ್ತು ಹಂಗಿದ್ರೆ. ಸೊ ಈ ಬ್ಯಾಚುಲರ್ ಪಾರ್ಟಿಗೂ ನಾವು ನಾರ್ಮಲ್ ಆಗಿ ಹೇಳುವಂಥ ಪಾರ್ಟಿಗೂ ವ್ಯತ್ಯಾಸ ಅಂತ ನೋಡೋದಾದ್ರೆ ಅಥವಾ ಹೋಲಿಕೆ ಅಂತ ನೋಡೋದಾದ್ರೆ ಏನಿದೆ ಅಂತ? ಹೋಲಿಕೆ ಅಂದ್ರೆ ಎಲ್ಲ ಪಾರ್ಟಿಲಿ ಏನ್ ಮಾಡ್ತೀವಿ ಇಲ್ಲೂ ಅದೇ ಮಾಡ್ತೀವಿ, ಜಸ್ಟ್ ಒಕೇಶನ್ ಬೇರೆ. ಬಟ್ ನನಗೇನು ಅಷ್ಟು ತುಂಬಾ ದೊಡ್ಡ ಡಿಫ್ರೆನ್ಸ್ ಅಂತ ಏನಿರಲಿಲ್ಲ. ಬಟ್ ಜಸ್ಟ್ ಅ ನೈಸ್ ಜೆಸ್ಚರ್. ಎಲ್ಲರೂ ಪಾಪ ಮದುವೆ ಆಗ್ತಾ ಇದೆ ಅಂದ್ಬಿಟ್ಟು ನಂಗೆಲ್ಲ ಪಾರ್ಟಿ ಕೊಡ್ಸೋದು ಗ್ರೇಟ್ ಥಿಂಗ್ ಅಷ್ಟೇ. ನಾನು ಆ ಬ್ಯಾಚುಲರ್ ಪಾರ್ಟಿಗೂ ಈ ಬ್ಯಾಚುಲರ್ ಪಾರ್ಟಿಗೂ ಏನು ನಾ ಅದಕ್ಕೆ ಹ್ಯಾಂಗ್ ಓವರ್ ತುಂಬಾ ಐ ಥಿಂಕ್ ಹಸ್ವಾಗ್ತಾ ಇದೆ ಜಾಸ್ತಿ ಇವಾಗ, ತಲೆ ಓಡ್ತಾ ಇಲ್ಲ. ಸೊ ನಾನು ಅನ್ನೋದು ಇಲ್ಲಿ ತುಂಬಾ ಖಯಾಸ್ ಇದೆ, ನೋಡ್ತಿರಲ್ಲ ಟ್ರೇಲರ್ ಅಲ್ಲೂ ಮಜಾ ತುಂಬಾ ಇರುತ್ತೆ. ಅಂಡ್ ಜೊತೆಗೆ ಬರೀ ನಾವು ಯೂಶುವಲ್ ಏನ್ ಪಾರ್ಟಿ ಅಂತೀವೋ ಅದ್ರ ಜೊತೆಗೆ ಅಡ್ವೆಂಚರ್ ಇದೆ, ತುಂಬಾ ಖಯಾಸ್ ಇದೆ, ತುಂಬಾ ಗಜಿಬಿಜಿ, ಅದರಲ್ಲೂ ಕೂಡ ನಗು ಬರುತ್ತೆ. ಸೊ ದಿಸ್ ಇಸ್ ಅ ಬೆಟರ್ ಪಾರ್ಟಿ ಐ ಫೀಲ್. ದಿಗಂತ್ ಅಂತಾನೆ ನಾವು ಹಿಂದೆ ಎಲ್ಲ ನೋಡಿದಾಗ ನಿಮಗೆ ಎಲ್ಲರೂ ಪ್ರೀತಿಯಿಂದ ಕರೆಯೋದೇ ದೂತ್ ಬೇಡ ಅಂತ. ಸೊ ನಿಮ್ಮನ್ನ ನಾವು ಆ ಥರನೇ ನೋಡ್ಕೊಂಡು ಬಂದಿದ್ದೀವಿ, ಒಂಥರ ಪೆದ್ದು ಮುದ್ದು ಈ ಥರನೇ. ಸೊ ಈ ಸೀರಿಯಸ್ ಮಾಡಿದ ರೋಲ್ನೆಲ್ಲ ಸಿನಿಮಾ ನೀವು ನೋಡೇ ಇಲ್ಲ ಅನ್ಸುತ್ತೆ. ಇಲ್ಲ, ಆ ಥರ ನಮಗೆ ತುಂಬಾ ಇಷ್ಟ ಆಗಿದೆ ಅಂತ. ಸೊ ಇದ್ರಲ್ಲಿ ನಾವು ಪೋಸ್ಟರ್ ನೋಡಿದಾಗ ಲಟ್ಟಣಿಗೆ ಎಲ್ಲ ಇದ್ದಾಗ ಪಾಪ ದಿಗಂತ್ ಅವ್ರಿಗೆ ಈ ಸಲ ಏನೇನು ಆಗಿದೆಯೋ ಅಂತ ಇತ್ತು. ಸೊ ಈ ಬ್ಯಾಚುಲರ್ ಪಾರ್ಟಿ ಹೇಗಿತ್ತು ಅಂತ? ಚೆನ್ನಾಗಿತ್ತು. ಅಂದ್ರೆ ಇದರಲ್ಲಿ ನನ್ನ ನೀವು ಟ್ರೇಲರ್ಲ್ಲೇ ನೋಡಿರ್ತೀರಾ, ಅವನ ಹೆಸರು ಸಂತೋಷ್ ಅಂತ, ಬಟ್ ಅವನ ಜೀವನದಲ್ಲಿ ಸಂತೋಷನೇ ಇಲ್ಲ ಅನ್ನ. ಸೊ ಈ ತರ ನಂದೇನಂದ್ರೆ, ನೀವು ಸಿಚುವೇಶನ್ ನೋಡಿ ಅಯ್ಯೋ ಪಾಪ ಅಂತ ನೀವು ಅನ್ಕೊಳ್ಳೋ ಅಂತ ಸಾಕಷ್ಟು ಸೀನ್ಗಳು ಈ ಸಿನಿಮಾದಲ್ಲಿದೆ. ಅದು ನಿಮಗೆ ಮಜಾ ಅನ್ಸುತ್ತೆ. ಯಾಕೆಂದ್ರೆ ಸುಮಾರು ಜೀವನದಲ್ಲಿ ಜನರ ಜೀವನದಲ್ಲಿ ಈ ತರ ಒಂದು ಮ್ಯಾರೇಜ್ ಸಿಚುವೇಶನ್ ಆಗಿರುತ್ತೆ. ಅಂದ್ರೆ ಆ ತರ ಒಂದು ಮದುವೆ ಸಂಬಂಧದಲ್ಲಿ ಸಿಕ್ಕಾಕೊಂಡಿರ್ತಾರೆ ಒಂದಷ್ಟು ಜನ. ಸೊ ಅವ್ರಿಗೂ ಹೌದು ಹಿಂಗೆ ನನ್ನ ಹೆಂಡ್ತಿನೂ ಹಿಂಗೆ ಹೇಳ್ತಾರೆ, ಮನೆಗೆ ಬಂದ್ರೆ ಲೇಟ್ ಆಗೋದ್ರೆ ಹಿಂಗೆ ಹೇಳ್ತಾರೆ, ಈ ತರದ್ದೆಲ್ಲ ತುಂಬಾ ಜನ ಕನೆಕ್ಟ್ ಆಗ್ಬೋದು. ಫನ್ನಿಯಾಗಿ ಹೇಳೋದಕ್ಕೆ ಟ್ರೈ ಮಾಡಿದೀವಿ, ಏನು ಸೀರಿಯಸ್ ಆಗಿ ಏನಿಲ್ಲ ಅಲ್ಲಿ. ಅಲ್ಲ, ನಿಮಗೆ ಕನೆಕ್ಟ್ ಆಗಿತ್ತಾ? ಹೌದಲ್ವಾ, ಆಂಟಿನೂ ಹೀಗೆ ಅಲ್ವಾ, ಅಯ್ಯೋ ಆ ಥರದ್ದು ಕೆಲವು ಸಿಚುವೇಶನ್ ಅಲ್ಲಿ ಕೆಲವು ತರ ಅದು ಖಂಡಿತ ಎಲ್ಲ ಹುಡುಗಿರು ಅದೇ ತರ ಬಿಹೇವ್ ಮಾಡ್ತಾರೆ. ಓಕೆ. ಸೊ ಕೇಳಿದೆ ಒಂದ್ಸತಿ ಲೇಟ್ ಆಗೆಲ್ಲ ಬಂದಾಗ ಅವಾಗ ಖಂಡಿತ ಜಗಳ ಆಡಿರ್ತಾಳೆ. ಸೊ ಮ್ಯಾಚ್ ಆಗಿದೆ ಹಂಗಿದ್ರೆ. ಸಿರಿ ಅವ್ರು, ನಿಮಗೆ ಗೊತ್ತಾ, ನೀವು ಎಲ್ಲಾ ಹುಡುಗಿಯರ್ ಧ್ವನಿ ಆಗಿದ್ದೀರಾ ಒಂದ್ ವಿಚಾರದಲ್ಲಿ. ಕರೆಕ್ಟ್ 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 ಅಂತ ಎಲ್ಲರೂ ಹೇಳ್ತಿದ್ದಾರೆ. ಯಾವ್ದಿರ್ಬೋದು ಗೆಸ್ ಮಾಡಿ? ತುಂಬಾ ಮನೇಲಿ ಈ ವಿಚಾರ ಗಲಾಟೆ ಆಗತ್ತೆ. ಸೊ ನೀವು ಹೇಳಿರೋ ಡೈಲಾಗು ಹೌದು ಇದು ನಮ್ಮ ಮನೇಲೂ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಅಷ್ಟು ಫೇಮಸ್ ಆಗಿದೆ. ಹೌದಾ? ಫ್ರೆಂಡ್ಸ್ ನಾನು ಹೇಳ ಅದೇ ಫ್ರೆಂಡ್ಸ್ ಮುಂದೆ ನಾನು ಕೆಟ್ಟೋಳು ಅಲ್ವಾ? ಯಾವಾಗ್ಲೂ ಇವಾಗ ಇವನು ಒಂದು ಕತೆ ಹೇಳ್ಬೋದು, ಬಟ್ ಯಾವಾಗ್ಲೂ ನಮ್ಗೇನ್ ಅನ್ಸುತ್ತೆ, ಆ ಪಾರ್ಟ್ನರ್ ನಮ್ ಇಮೇಜ್ ಎಲ್ಲಾರ ಮುಂದೆ ಮೇಂಟೈನ್ ಮಾಡ್ಬೇಕು. ಸೊ ಬೇಸಿಕ್ಲಿ ನನ್ನ ಕೆಟ್ಟೋಳ್ ಮಾಡ್ಬಿಟ್ಟಿದ್ಯಾ ನೀನ್ ಎಲ್ಲಾರ ಮುಂದೆ. ಇದು ನಿಜ, ಇದು ನಮ್ಮ ಮನೇಲೂ ಇದು ನಡೆದಿದೆ. ಈ ಹುಡುಗರು ಹಂಗ್ ಮಾಡ್ತಾರೆ ಗೊತ್ತಾ. ಅವ್ರಿಗೇನಂದ್ರೆ ಏನಿಲ್ಲ ಕಣೋ, ಸುಮ್ನೆ ನನ್ ತಲೆ ತಿಂತಾ ಇದ್ಲು
ಅಂದ್ಬಿಟ್ರೆ ನಾನು ಹೌ ಕ್ಯಾನ್ ಯು ಟಾಕ್ ಅಬೌಟ್ ಮೀ ಲೈಕ್ ದಿಸ್ ಇನ್ ಫ್ರಂಟ್ ಆಫ್ ಯುವರ್ ಫ್ರೆಂಡ್ಸ್ ಅಂತಾನೆ ಜಗಳ ಆಗೋದು ಅದು. ಪಾರ್ಟಿಗೆ ಬರಕ್ ನನಗೆ ಇಷ್ಟ, ನಮ್ಮ ಮನೆಯವ್ಳು ಬಿಡಲ್ಲ, ಒಂದ್ಸತಿ ನೀನ್ ಮಾತಾಡ್ಬಿಡು ಅಂತ ಅಂದ್ಬಿಟ್ಟು ತಗ್ಲಾಕ್ಬಿಡೋದು, ಆ ಥರದ್ದೆಲ್ಲ ಬೇಜಾರು ನಡೆದಿರುತ್ತೆ. ಸೊ ಆ ಥರದ ವಿಚಾರಗಳು ನಾರ್ಮಲ್ ಆಗಿ ಕಪಲ್ಸ್ ಯಾರೇ ನೋಡಿದ್ರು ಅದು ಕನೆಕ್ಟ್ ಆಗ್ಬಿಡುತ್ತೆ. ಯೂಶಲಿ ನಾವು ಈ ಪೋಸ್ಟರ್ ಬಂತಲ್ಲ, ಈ ಪೋಸ್ಟರಲ್ಲೇ ಒಂದು ಪಾಸಿಟಿವ್ ರಿವ್ಯೂ ನಿಮಗೂ ಕೂಡ ಬಂದಿರುತ್ತೆ. ಅದ್ರಲ್ಲಿ ಪ್ರತಿಯೊಂದು ವಿಚಾರಗಳನ್ನ ನಾವು ನೋಡಿದಾಗ ಕನೆಕ್ಟ್ ಆಗ್ತಾ ಇರುತ್ತೆ. ಸೊ ನಾವು ಯಾವುದೋ ಒಂದು ಕಿಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದಾಗ ಅದಕ್ಕೆ ರೆಸ್ಪಾನ್ಸ್ ಹೆಂಗ್ ಬರುತ್ತೆ, ರಿವ್ಯೂ ಹೆಂಗ್ ಬರುತ್ತೆ ಅನ್ನೋದು ಕೂಡ. ಇಲ್ಲಿವರೆಗೂ ನಿಮಗೆ ಯಾವ್ಯಾವ ಥರ ರಿವ್ಯೂ ಬಂದಿದೆ, ಟ್ರೇಲರ್ ಆಗಿರ್ಬೋದು ಅಥವಾ ಈ ಪೋಸ್ಟರ್ ಆಗಿರ್ಬೋದು, ಸೊ ನಿಮ್ಮ ಎನರ್ಜಿನ ಹೈ ಮಾಡಿದ್ ಹೇಗೆ ಅಂತ? ಆಕ್ಚುಲಿ ತುಂಬಾ ಜನ ಮಾತಾಡ್ತಿದ್ದಾರೆ. ಒಂದು ಪೋಸ್ಟರ್ ಬಂದಾಗ್ಲೇನೆ ಇದೇನಪ್ಪ ಇದು, ಒಂದ್ ಕಡೆ ನೀವು ಬೆಂಗಳೂರು ರೆಫರೆನ್ಸ್ ನೋಡ್ತೀರಾ, ಇನ್ನೊಂದ್ ಕಡೆ ಥೈಲ್ಯಾಂಡ್ ರೆಫರೆನ್ಸ್ ನೋಡ್ತೀರಾ, ಅದನ್ನೇ ನೋಟಿಸ್ ಮಾಡಿ. ಅಥವಾ ಆ ಪೋಸ್ಟರ್ ಅಲ್ಲಿ ಲಾಟ್ ಆಫ್ ಡೀಟೇಲ್ಸ್ ಆಕ್ಚುಲಿ ಲೆಟರ್ ಬರ್ದಿದೆ, ಫೋಟೋ ಇದೆ ದಿಗಂತ್ ಅವ್ರ ಜೋಬಲ್, ಅದಂತೂ ಸಿಕ್ಕಾಬಟ್ಟೆ viral ಆಗಿತ್ತು. ಜೊತೆಗೆ ಅವ್ರ ಕಾಲು. ಇದ್ರ ಫಸ್ಟ್ ಲುಕ್ ಇಂದ ಇವಾಗವರೆಗೂ ಪಾಸಿಟಿವ್ ರಿವ್ಯೂಸ್ ಇದೆ. ತುಂಬಾ ಜನ ಒಳ್ಳೇದ್ ಹೇಳ್ತಾರೆ. ಎಸ್ಪೆಷಲಿ ಇವ್ರು 3 ಜನದ ಕೆಮಿಸ್ಟ್ರಿ ಬಗ್ಗೆ ಮಾತಾಡ್ತಾರೆ. ಯೂಶಲಿ ಆ ಫ್ರೆಂಡ್ಶಿಪ್ ಕೂಡ ವರ್ಕ್ ಆಗ್ಬೇಕು. ಇವಾಗ ಎಷ್ಟೊಂದು ಮಲ್ಟಿಪಲ್ ಸ್ಟಾರ್ ಕಾಸ್ಟ್ ಫಿಲ್ಮ್ಸ್ ಅಲ್ಲಿ ಆ ಆಕ್ಟರ್ಗಳ ಮಧ್ಯ ಕೆಮಿಸ್ಟ್ರಿ ಇದ್ರೇನೆ ವರ್ಕ್ ಆಗೋದು. ಇಲ್ಲ ಅಂದ್ರೆ ಎಷ್ಟೇ ಒಳ್ಳೆ ಕಾಂಬಿನೇಷನ್ ಅನ್ಬೋದು, ಎಷ್ಟೇ ದೊಡ್ಡ ಹೆಸರಿದ್ರು ಸಿನಿಮಾಗೆ ಹೇಗೆ ವರ್ಕ್ ಆಗತ್ತೆ ಎಲ್ಲ ವರ್ಕ್. ಸೊ ಐ ಥಿಂಕ್ ದೇರ್ ಕಾಂಬಿನೇಷನ್ ಇಸ್ ವರ್ಕ್ ಬ್ಯೂಟಿಫುಲಿ. ಸೊ ತುಂಬಾ ಒಳ್ಳೆ ರಿವ್ಯೂಸ್ ಅಂತೂ ಇದೆ. ಓಕೆ,